ಇವತ್ತು ಅಭಿವೃದ್ಧಿ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ನಿರ್ಮಲಾ ಸೀತಾರಾಮನ್ 55 ನಿಮಿಷ ಕಾಲ ಬಜೆಟ್ ಓದಿ ಇನ್ನು ನೀರು ಕುಡಿದಿರಲಿಲ್ಲ. ಅಷ್ಟರಲ್ಲೇ ಸಂಸತ್ ಭವನದ ಮುಂದೆ ನಿಂತ ಸಂಸದ ಡಿಕೆ ಸುರೇಶ್ ದಕ್ಷಿಣ ಭಾರತಕ್ಕೆ ಅನ್ಯಾಯವಾಗಿದೆ, ನಮಗೆ ಪ್ರತ್ಯೇಕ ದೇಶ ಬೇಕು ಅಂತ ಕೇಳಬೇಕಾಗುತ್ತೆ ಅಂತ ವಾರ್ ಮಾಡಿಬಿಟ್ರು. ಇವತ್ತು ಲೋಕಸಭಾ ರಾಜ್ಯಸಭೆ ಎರಡರಲ್ಲೂ ಡಿಕೆ ಸುರೇಶ್ ದೇಹವ ಸೋನಿಯಾ ಗಾಂಧಿ ಕ್ಷಮೆಯಾಚಿಸಬೇಕು ಅಂತ ಪ್ರಹ್ಲಾದ್ ಜೋಶಿ ಪಟ್ಟು ಹಿಡಿದ್ರು. कर्नाटक के उप मंत्री का भाई भी है श्री डीके सुरेश, मीडिया के सामने एक स्टेटमेंट दिया है और स्टेटमेंट देते हुए देश का विभाजन का बात की है. मैं सोनिया गांधी जी से मैं मांग करता हूं वो माफी मांगना चाहिए और एक्शन लेना चाहिए. ಡಿಕೆ ಸುರೇಶ್ ಹೇಳಿಕೆಯನ್ನ ಸ್ವತಃ ಕಾಂಗ್ರೆಸ್ ಖಂಡಿಸಿದೆ. ಅದರಲ್ಲೂ ಕೂಡ ಕನ್ನಡಿಗ ಹಾಗೂ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಡಿಕೆ ಸುರೇಶ್ ವಿರುದ್ಧ ಕಿಡಿಕಾರಿದ್ದಾರೆ. अगर कोई भी देश को तोड़ने की बात किया हम कभी सहन नहीं करेंगे, चाहे वो किसी पार्टी का हो, चाहे मेरे पार्टी का हो, चाहे उनके पार्टी का हो, चाहे और किसी के. इस देश को एकता रखने के लिए कोई कहे या नहीं कहे, मैं खुद मल्लिकार्जुन खड़गे होके कहूंगा कन्याकुमारी से लेकर कश्मीर तक हम एक हैं, एक रहेंगे, एक देश रहेंगे. ಭಾರತದ ಕಡೆ ನಮಗೆ ಎಲ್ಲ ವಿಚಾರಗಳಲ್ಲೂ हम एक हैं, एक रहेंगे. ಶಬ್ಬಾಷ್ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಇದು ತೂಕದ ಮಾತು ಅಂದರೆ, ಇದು ಮುತ್ಸದ್ದಿ ಮಾತು ಅಂತಂದರೆ. ಹೋರಾಟಗಳಾಗಬೇಕು, ನಮ್ಮ ರಾಜ್ಯಕ್ಕೆ ಸಿಕ್ಕಿಲ್ಲ, ಹೋರಾಟಗಳಾಗಬೇಕು, ಫೈಟ್ ಮಾಡಬೇಕು. ಆಮೇಲೆ ಅವ್ರು ಕೊಟ್ಟಿಲ್ಲ, ಮೋದಿ ಸರ್ಕಾರ ಕೊಟ್ಟಿಲ್ಲ, ಬಿ ಜೆ ಪಿ ನೇತೃತ್ವ ಮೋದಿ ಸರ್ಕಾರದ ನಮಗೆ ಅನ್ಯಾಯ ಆಗಿದೆ ಅಂತೇಳಿ ಎಳೆಯಾಗಿ ಬಿಚ್ಚಿಡಿ, ನೋ ಪ್ರಾಬ್ಲಮ್. ಬೇರೆ ಬೇರೆ ಅವಕಾಶಗಳಿರುತ್ತೆ. ನೀವು ಹೆಂಗೋ ಸಮಾವೇಶಗಳನ್ನು ಮಾಡ್ತಾಯಿದ್ರಿ, ಹೇಳಿ ಪ್ರತಿಯೊಬ್ಬರು ಕೂಡ ಕೊಟ್ಟಿಲ್ಲ 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 ಹೇಳಿ, ಅನ್ಯಾಯ ಮಾಡಿದ್ದಾರೆ ಹೇಳಿ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ. ಆದರೆ ಅಲ್ಲಿ ಪಟೇಲ್ರು ಅವತ್ತು ಹೈದರಾಬಾದ್ ನವಾಬ, ಜುನಾಗಢ, ಕಾಶ್ಮೀರ ಇವರನ್ನೆಲ್ಲ ಏಕೀಕರಣ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಆ ಕಾಲದ ಎಲ್ಲ ನಾಯಕರು ಎಷ್ಟು ಕಷ್ಟಪಟ್ಟಿದ್ದಾರೆ. ಅದನ್ನೇ ಕಾಂಗ್ರೆಸ್ ಹೇಳ್ಕೊಳುತ್ತೆ, ನಾವು ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಅಂತ ಹೇಳಿ. ಈ ಹಿಂದೆ ಪೆರಿಯಾರ್ ಅವರು ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಹೇಳಿದಾಗ ನೆಹರು ಖಂಡಿಸಿದ್ರು. ಇವತ್ತು AICC ಅಧ್ಯಕ್ಷರು ಖಂಡಿಸಿದ್ದಾರೆ. ದೇಶ ವಿಭಜನೆಯ ಮಾತಾಡಬಾರ್ದು, ಹಾಗಂತ ರಾಜ್ಯಕ್ಕೆ ಅನ್ಯಾಯವಾದಾಗ ಕೇಳದೇನೂ ಇರಬಾರ್ದು. ಆದರೆ ಕಾಂಗ್ರೆಸ್ನ ಕೆಲವು ಡಬಲ್ ಸ್ಟ್ಯಾಂಡರ್ಡ್ ಭಾಳ ಆಶ್ಚರ್ಯ ಆಗುತ್ತೆ. ಯಾವುದದೆಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ. ಅವರ ಕೂಟಕ್ಕೆ INDA ಮೈತ್ರಿಕೂಟ, ಇಂಡಿಯಾ ಮೈತ್ರಿಕೂಟ ಅಂತ ಹೆಸರಿಟ್ಟರು. ಅಂದರೆ ಇಂಡಿಯಾ ಅನ್ನುವಂಥ ರೀತಿಯಲ್ಲಿ BJP ಅದನ್ನು INDA ಮೈತ್ರಿಕೂಟ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಮತ್ತು ಈಶಾನ್ಯ ರಾಜ್ಯಗಳಿಂದ 2ನೇ ಬಾರಿಗೆ ಭಾರತ್ ಜೋಡೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಭಾರತ್ ಜೋಡೋ, ಆದರೆ ಇಲ್ಲಿ ಭಾರತ್ ತೋಡೆಂಗೆ ಅನ್ನೋಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಭಾರತ್ ಜೋಡೋ, ಆಮೇಲೆ ಏನು ಪ್ಯಾರ್ ಕಾ ದುಕಾನ್, ಪ್ರೀತಿಯ ದುಕಾನ್. ಓಕೆ, ಮತ್ತೊಂದು ಕಡೆ INDA ನಾಯಕರಿಂದ ದೇಶ ಒಡೆಯೋ ಮಾತು. ಅನೇಕರು, MK ಸ್ಟಾಲಿನ್ ತಮಿಳುನಾಡು ಮುಖ್ಯಮಂತ್ರಿ ಪ್ರತ್ಯೇಕ ದೇಶದ ಕೂಗನ್ನು ಹಿಂದೆ ಎತ್ತಿದರು. ರಾಜ TMK ನಾಯಕ ಪ್ರತ್ಯೇಕ ದ್ರಾವಿಡ ನಾಡು ಬಗ್ಗೆ ಹೇಳಿದರು. ಕಾಂಗ್ರೆಸ್ನ ಕನ್ಯಾಕುಮಾರ್ ಯೂನಿವರ್ಸಿಟಿಯಲ್ಲಿ ಭಾರತ್ ತೇರೆ ತುಕಡೆ ತುಕಡೆ ಹೊಂಗೆ ಅಂತ ಹೇಳಿದ್ ನಿಜ. ಭಾರತ್ ತೇರೆ ಟುಕಡೆ ಟುಕಡೆ ಆತನನ್ನು ಕರೆದು ಟಿಕೆಟ್ ಕೊಟ್ಟಿದ್ಯಾರು? ಇದೇ ಕಾಂಗ್ರೆಸ್. ಪಕ್ಕಕ್ಕೆ ಯಾಕೆ ಸೇರಿಸ್ಕೊಂಡ್ರು? ಈಗ ದಕ್ಷಿಣ ಭಾರತ ಒಡೆಯಬೇಕು ಅಂತ DK ಸುರೇಶ್ ಹೇಳ್ತಾ ಇದ್ದಾರೆ. ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ? ಪ್ರಶ್ನೆ ಮಾಡಬೇಕಲ್ವಾ? ಪ್ರಶ್ನೆ ಮಾಡಬೇಕು. ಹಾಗಂತ ರಾಜ್ಯಕ್ಕೆ ಅನ್ಯಾಯವಾಗ್ತಾ ಇದ್ದರೆ ಅದನ್ನು ಸಾರಿ ಹೇಳಬೇಕು. ಆದರೆ ಅದು
ದೇಶ ಒಡೆಯುವ ಮಾತಿನ ತನಕ ಬರಬಾರ್ದು.